ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ರಾಮ ಮಂತ್ರಗಳನ್ನು ಪಠಿಸೋದ್ರಿಂದ ತುಂಬ ಸಕ್ಸಸ್ ಅಂದರೆ ಲೈಫ್ನಲ್ಲಿ ನೀವೇನು ಅಂದ್ಕೊಂಡಿರ್ತೀರೋ ಅದು ತುಂಬ ಸಕ್ಸಸ್ ಸಿಗುತ್ತಂತೆ. ಮತ್ತು ಇದರಲ್ಲಿ ನೀವು ಇದನ್ನು ಕಂಟಿನ್ಯೂಸ್ ಆಗಿ 48 ಡೇಸ್ 48 ಡೇಸು ಇದನ್ನು ಚಾಂಟ್ ಮಾಡೋದ್ರಿಂದ ಮತ್ತು ಅಥವಾ 48 ಡೇಸ್ ಆಗದೆ ಇದ್ರೂ ಯಾವುದು ಮಂಡೇಸ್ ಎವ್ರಿ ಮಂಡೇಸ್ ನೀವು ಈ ಮಂತ್ರನ ಇದು ಓದೋದ್ರಿಂದ ಅಥವಾ ನೀವು ಪಠಿಸೋದ್ರಿಂದವ ನಿಮಗೆ ನಿಮ್ಮ ಲೈಫಲ್ಲಿ ಏನಾದ್ರು ನೀವು ಅಂದ್ಕೊಂಡಿದ್ರೆ ನಿಮಗೆ ಸಕ್ಸಸ್ ಸಿಗುತ್ತೆ ಅನ್ನೋದೊಂದು. ವೀಕ್ಷಕರೇ, ಈಗ ಯಾರ್ಯಾರು ಈಗ ನೀವು ತುಂಬ ವಿಡಿಯೋಗಳು ಅಥವಾ ಎಲ್ಲರೂ ನೋಡಿರ್ತೀರ ರಾಮ ಮಂತ್ರಗಳು ತುಂಬ ನಿಮಗೆ ಒಂಥರ ಇನ್ಸ್ಪಿರೇಷನ್ ಥರನೇ ಇರ್ತವೆ. ಮತ್ತು ಇದನ್ನು ಹೇಳಿದರೆ ನಿಮಗೆ ಕಾಮ್ನೆಸ್ ಆಗಲಿ ಅಥವಾ ನಿಮಗೆ ಒಂದು ವಸ್ತು ಮೇಲೆ ಇದು ತಟಸ್ಥ ಇದಾಗಲಿ, ಕಾನ್ಸಂಟ್ರೇಷನ್ ಆಗಲಿ, ಓದೋಕ್ಕೆ ಇದಾಗಲಿ, ಸೆಲ್ಫ್ ಕಾನ್ಫಿಡೆನ್ಸ್ ಆಗಲಿ, ಸೆಲ್ಫ್ ರೆಸ್ಪೆಕ್ಟ್ ಆಗಲಿ, ನೀವು ಯಾವ್ದಾದ್ರು ಡಿಫಿಕಲ್ಟ್ ಸಿಚುವೇಶನ್ ಇದ್ದಾಗ ಈ ರಾಮ ಮಂತ್ರಗಳನ್ನ ಓದಿರೋ ಒಂಥರ ರಿಲ್ಯಾಕ್ಸ್ ಸಿಗುತ್ತೆ. ಹಾಗಾಗಿ ಒಂಥರ ಪಾಸಿಟಿವ್ ಎನರ್ಜಿ ಇವೆಲ್ಲ ರಾಮ ಮಂತ್ರಗಳು. ಇವೆಲ್ಲ ನಾವು ದೇವ್ರ ಬಗ್ಗೆ ನೀವೇನೇ ಈ ಬೇರೆ ಥರ ಕೆಟ್ಟ ಯೋಚನೆಗಳಲ್ಲಿದ್ದರೆ ಏನೇ ಇದ್ರೂ ಒಂಥರ ದೇವ್ರ ಬಗ್ಗೆ ಯೋಚನೆ ಮಾಡ್ಕೊಂಡ್ರೆ ದೇವ್ರ ಮಂತ್ರಗಳನ್ನ ಪಠಿಸಿದರೆ ಒಂದು ಕೆಟ್ಟ ಎನರ್ಜಿ ಹೋಗಿ ಒಂದು ಒಳ್ಳೆ ಎನರ್ಜಿ ಬರುತ್ತೆ. ನಮ್ಮ ಕಾನ್ಫಿಡೆನ್ಸ್ ಒಂಥರ ಬೂಸ್ಟ್ ಆಗುತ್ತೆ. ಆ ಥರ ತುಂಬ ಇರ್ತವೆ. ಹಾಗಾಗಿ ಒಂದು ಪವರ್ಫುಲ್ ರಾಮ ಮಂತ್ರಗಳು ಯಾವ್ಯಾವ ಇದ್ದಾವೆ ಅವನ್ನೆಲ್ಲ ಜಸ್ಟ್ ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ ಶೇರ್ ಮಾಡಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಇದನ್ನೆಲ್ಲ ನೀವು ರೀಡ್ ಮಾಡಿ. ಲೈಫಲ್ಲೂ ಅಟ್ಲೀಸ್ಟ್ ಯಾರ್ಯಾರು ದೇವ್ರ ಬಗ್ಗೆ ನಂಬಿಕೆ ಇದೆ ಪ್ರತಿಯೊಬ್ಬರೂ ಈ ಮಂತ್ರಗಳನ್ನೆಲ್ಲ ಪಠಿಸಿ ಮತ್ತು ಅವ್ರ ಪ್ರಯೋಜನಗಳನ್ನು ಪಡ್ಕೊಳ್ಳಿ ಅನ್ನೋದು ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ವೀಕ್ಷಕರೇ. ಈಗ ನೋಡ್ತಾ ಹೋಗೋಣ ಒಂದೊಂದೇ 4 ರಾಮ ಮಂತ್ರಗಳನ್ನ ಶೇರ್ ಮಾಡಿದ್ದೀನಿ ವೀಕ್ಷಕರೇ ಈ ವಿಡಿಯೋದಲ್ಲಿ. ಪ್ರತಿಯೊಂದು ರಾಮ ಮಂತ್ರಗಳನ್ನ ನೀವು ರಾಮ ಮಂತ್ರಗಳನ್ನ ಯಾವತ್ತಾರು ಮಂಡೇಸು ನೀವು ಇದನ್ನು ಓದ್ಕೊಳ್ಳಿ ಕಂಟಿನ್ಯೂಸ್ ಆಗಿ ಒಂದು 10 ಟೈಮ್ಸ್ ಅಥವಾ ಎಷ್ಟು ಟೈಮ್ಸ್ ಆದ್ರೂ ಮಾಡ್ಕೊಳ್ಳಿ. ನಿಮಗೆ ಸಮಾಧಾನ ಸಿಗೋ ಥರ. ಅದೇ 48 ಇದು 100 ಸರಿ ಹೇಳಬೇಕು ಅಂದರೆ ಇಲ್ಲ, ನಿಮಗೆ ಸಮಾಧಾನ ಸಿಗೋ ಥರ. ನಿಮಗೊಂಥರ ಏನೇ ಇದ್ದಿದ್ರು ಒಂಥರ ಏನೇ ಕೆಟ್ಟಾಗಿದ್ರೆ, ಏನೇ ಜಗಳ ಆಗಿದ್ರೆ, ಏನೇ ಆಗಿದ್ರು ಕಾಮ್ನೆಸ್ಸಿಗೋಸ್ಕರ, ನಿಮ್ಮ ಕಾನ್ಸಂಟ್ರೇಷನ್ನಿಗೋಸ್ಕರ ಏನೇ ವರ್ಕ್ ಮಾಡಿದ್ರು ನಿಮಗೆ ಏಕಾಗ್ರತೆಗೋಸ್ಕರ ಇದನ್ನು ಪಠಿಸಿ ವೀಕ್ಷಕರೇ. ಹಾಗಾಗಿ ಒಂದು ನೋಡಿ, ಇಲ್ಲಿ ಇನ್ನೊಂದು 2 ಇಂಗ್ಲೀಷಲ್ಲೂ ಶೇರ್ ಮಾಡಿದ್ದೀನಿ ಮತ್ತು ಕನ್ನಡದಲ್ಲೂ ಶೇರ್ ಮಾಡಿದ್ದೀನಿ. ಇದು ನಿಮಗೆ ಶ್ರೀರಾಮ ಸ್ತೋತ್ರಂ. ಇದು ಶ್ರೀರಾಮ ರಾಮ ರಾಮೇತೆ ರಾಮೇ ರಾಮೇ ಮನೋರಮೆ ಶಾಸ್ತ್ರರಾಮ ತತ್ಸಲ್ಯಂ ರಾಮನಾಮ ವರಾನನಿ. ಇದು ಶ್ರೀರಾಮ ಸ್ತೋತ್ರ ಫಸ್ಟ್ ಒನ್. ಇದು ಸೆಕೆಂಡ್ ಒನ್ ಬಂದ್ಬಿಟ್ಟು ರಾಮ ಮಂತ್ರಾಸ್. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಂ ರಮಾಯ ನಮಂ ಓಂ ರಾಮಚಂದ್ರಾಯ ನಮಂ ಓಂ ಜಾನಕಿ ವಲ್ಲಭಾಯ ಸ್ವಹಂ ಓಂ ನಮೋ ಭಗವತೆ ರಾಮಚಂದ್ರಾಯ ಓಂ ರಮಾಯೇ ಧನುಷ್ಮಾಣಾಯ ಸ್ವಹಂ ಶ್ರೀರಾಮ ಶರಣಂ ಮಮಂ ಓಂ ರಾಮಭದ್ರಾಯ ನಮಂ. ನೋಡಿ, ಇದು 2ನೇದು. ಹಾಗಾಗಿ ಇದನ್ನು ಪ್ರತಿಯೊಬ್ಬರೂ ಚಾಟ್ ಮಾಡಿ ಒಂಥರ ಮನಸ್ಸಿಗೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಹಾಗಾಗಿ ಯಾರಿಗೆ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಒಲವಿದೆ ಅವ್ರು ಪ್ರತಿಯೊಬ್ಬರನ್ನ ಚಾಟ್ ಮಾಡಿ. ನಿಮಗೇನೆ ಲೈಫಿಗೆ ಒಂಥರ ಒಳ್ಳೇದಾಗುತ್ತೆ, ಸಕ್ಸಸ್ ಸಿಗ್ಬೋದು. ಅಥವಾ ನಿಮ್ಮದು ಒಂಥರ ಎಲ್ಲೇ ತುಂಬ ಇದರಲ್ಲಿದ್ರೂ ಒಂಥರ ಬೇರೆ ಸಿಟ್ಟಲ್ಲಿದ್ದು ಅಥವಾ ಏನಾದ್ರು ಒಂದು ಟೆನ್ಷನ್ಲಿದ್ದು, ಇವಾಗೆಲ್ಲ ಒಂಥರ ತುಂಬ ಟೆನ್ಷನ್ಲಿರ್ತಾರೆ ಎಲ್ಲರೂ ಒಂಥರ ಬ್ಯುಸಿ ಲೈಫಲ್ಲಿ. ಇವೆಲ್ಲ ನೀವು ಮೈಗೂಡಿಸ್ಕೊಂಡ್ರೆ ಮಾರ್ನಿಂಗು ಅಥವಾ ಈವ್ನಿಂಗ್ ಎಲ್ಲ ಇದನ್ನು ನಾನು ಹೇಳಿದ್ರೆ ಚಾಂಟ್ ಮಾಡಿದರೆ ನಿಮಗೇನೆ ಒಳ್ಳೇದಾಗ್ಬೋದು ಅನ್ನೋದೊಂದು ಇದರಿಂದ ಇದು ಮಾಡಿದ್ದೀನಿ ವೀಕ್ಷಕರು. ಈಗ ನಾನು ಗಾಯತ್ರಿ ಮಂತ್ರ ಓಂ ದಶರಥಾಯ ವಿದ್ಮಹೇ ಸೀತಾ ವಲ್ಲಭಾಯ ಧೀಮಹಿ ತನೋ ರಾಮ ಪ್ರಚೋದಯಾತ್. ಇದು ಗಾಯತ್ರಿ ಮಂತ್ರ. ಇದನ್ನಂತೂ ಎಲ್ಲರೂ ಹೇಳ್ತಾ ಇರ್ತಾರೆ ಆಲ್ಮೋಸ್ಟ್. ಮತ್ತು ಇಲ್ಲ ಅಂದರೆ ನೀವು ಯಾರು ಚಾಂಟ್ ರಾಮ ಮಂತ್ರ 108 ಟೈಮ್ ಇದನ್ನು ನೀವು 108 ಥರ ರಾಮ ಮಂತ್ರನ ಪಠಿಸಿದರೆ ಇದನ್ನು ಒಳ್ಳೆಯದಾಗುತ್ತೆ. ಈಗ ನೀವು ಕೃಷ್ಣನಿಗೆ ಹೇಳ್ತಿರಲ್ಲ, ಆ ರುದ್ರಮಣಿಯಲ್ಲಿ ಇರ್ತಾರ 108 ಮಣಿಗಳು. 108 ಒಂಥರ ಶ್ರೇಷ್ಠವಾದ ಬ್ರಹ್ಮಾಂಡದಲ್ಲಿ ಒಂಥರ 108 ಶ್ರೇಷ್ಠವಾದ ಸಂಖ್ಯೆ. ಆ ಥರ ಹೇಳಿದರೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ, ಸಕ್ಸಸ್ ಸಿಗುತ್ತೆ ಅನ್ನೋದೊಂದು ಇದು ವೀಕ್ಷಕರೇ. ಹಾಗಾಗಿ ಇದು ಹರೇ ರಾಮ 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 ಹರೇ ಹರೇ ಇದನ್ನು ನೀವು 108 ಸರಿ ಹೇಳಿದರೆ ನಿಮಗೆ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ. ನೀವೇನೇ ಕೆಲಸ ಮಾಡ್ತಿದ್ರು ನಿಮಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ ಅನ್ನೋ ಇದು. ಆ್ಯಕ್ಚುಲಿ ನೀವೇನೇ ಇದು ಯಾವುದೇ ವಿಷಯಗಳನ್ನ ಏನೇ ಮಾಡಿದ್ರು ತುಂಬ ಕಾನ್ಸಂಟ್ರೇಷನ್ ಮುಖ್ಯ. ಕಾನ್ಸಂಟ್ರೇಷನ್ಗಳೆಲ್ಲ ಸಿಗಬೇಕು ಅಂದರೆ ನಮಗೆ ಏನಾದ್ರು ಮನಸ್ಸಿಗೆ ತೃಪ್ತಿ ಕೊಡೋಂಥದ್ದು ಅಥವಾ ಕಾಮ್ನೆಸ್ ತಂದು ಕೊಡೋ ಅಂಥದ್ದು ಏನಾದ್ರು ಮಾಡಿರಿ. ಅಥವಾ ದೇವ್ರ ಜನಕ್ಕೆ ಹೋಗೋದು, ದೇವ್ರ ಇದು ಮಾಡ್ಕೊಳೋದು, ದೇವ್ರ ಭಕ್ತಿನಾಮಗಳನ್ನ ಹಾಡೋದು, ಅವ್ರ ಸ್ತೋತ್ರಗಳನ್ನ ಹೇಳೋದು, ಹಾಗೆ ಇವುಗಳನ್ನೆಲ್ಲ ರಾಮ ಮಂತ್ರಗಳನ್ನ ಪಠಿಸೋದ್ರಿಂದ ನಮಗೆ ಒಳ್ಳೇದಾಗಲಿ, ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅನ್ನೋದೊಂದು ಇಂಟೆನ್ಷನ್ ವೀಕ್ಷಕರೇ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.